ವರ್ಷ ಆಯಿತಾ ನಿಮ್ಮ ವೋಟರ್ ಐ ಡಿಯನ್ನು ನೀವು ಇನ್ನೂ ಮಾಡಿಸ್ಕೊಂಡಿಲ್ವಾ? ಹಾಗಿದ್ರೆ ನಿಮ್ಮ ಮತದಾನದ ಹಕ್ಕನ್ನು ನೀವೇ ಕಳ್ಕೊಂಡಂಗಾಗತ್ತೆ ಅಲ್ವಾ? ನೀವು ಇವಾಗ ವೋಟರ್ ಐ ಡಿ ಮಾಡಿಸ್ಕೊಂಡಿಲ್ಲ ಅಂತಂದರೆ ಎಲೆಕ್ಷನ್ ಬಂದಾಗ ನಿಮ್ಮ ವೋಟರ್ನ ನೀವು ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನೀವು ವೋಟರ್ ಐ ಡಿನ ಮಾಡಿಸ್ಕೊಂಡಿರಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಕೊನೆ ಕ್ಷಣದಲ್ಲಿ ಎಲೆಕ್ಷನ್ ಬಂದಾಗ ನಿಮ್ಮ ವೋಟರ್ ಐ ಡಿಯನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಆವಾಗ ನೀವು ನಿಮ್ಮ ಹಣ ಮತ್ತು ಸಮಯನೂ ಸಹ ವ್ಯರ್ಥ ಮಾಡ್ಕೊಂಡಂಗೆ ಆಗುತ್ತೆ. ನಿಮಗೆ ವೋಟರ್ ಐ ಡಿ ಮಾಡಿಸ್ಬೇಕು ಅಂಥೇಳಿ ಏನಾದರೂ ಆಸಕ್ತಿ ಇದೆ ಅಂತ ಹೇಳಿದ್ರೆ ಆಸಕ್ತಿ ಎಲ್ಲ ಕಡ್ಡಾಯವಾಗಿ ಮಾಡಿಸಲೇಬೇಕು. ಸೊ ಆ ವೋಟರ್ ಐ ಡಿಯನ್ನು ಮಾಡಿಸೋಂಥದ್ದು ನಮ್ಮ ಆಫೀಸ್ನಲ್ಲಿ ಇಂಡಿಯನ್ ಸೈಬರ್ ಕೆಫೆಯಲ್ಲಿ ಅವೈಲೇಬಲ್ ಇದೆ. ಇಂಡಿಯನ್ ಸೈಬರ್ ಕೆಫೆಗೆ ನೀವು ಬಂದರೆ ಪ್ರತಿದಿನ ನಾವು ಹೊಸ ವೋಟರ್ ಐ ಡಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಕೊಡ್ತೀವಿ. ವೋಟರ್ ಐ ಡಿ ಮಾಡಿಸ್ಲಿಕ್ಕೆ ಬೇಕಾಗಿರೋಂಥ ದಾಖಲೆಗಳು ನಿಮ್ಮ ಆಧಾರ್ ಕಾರ್ಡ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರ್ದಾದ್ರೂ ಒಬ್ರದ್ದು ವೋಟರ್ ಐ ಡಿಯನ್ನು ನೀವು ತರಬೇಕಾಗತ್ತೆ. ಹಾಗಿದ್ರೆ ವೋಟರ್ ಐ ಡಿ ಮಾಡಿಸ್ಕೊಳ್ಳೋಣ ಅಲ್ವಾ? ಸೊ ಇಂಡಿಯನ್ ಸೈಬರ್ ಕೆಫೆಗೆ ಬನ್ನಿ, ನಾನು ವೋಟರ್ ಐ ಡಿಯನ್ನು ಮಾಡಲಿಕ್ಕೆ ನಿಮಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಕೊಡ್ತೀನಿ. ಧನ್ಯವಾದಗಳು.